ಸೊ ದರ್ಶನ್ ಅವ್ರನ್ನ ರಕ್ಷಣೆ ಮಾಡಕ್ಕೆ ಯಾರೆಲ್ಲ ಮುಂದಾಗ್ತಾ ಇದ್ದಾರೆ ಅವರ ಆತ್ಮಸಾಕ್ಷಿಯನ್ನ ಅಥವಾ ಅವ್ರ ಮನೆಯಲ್ಲಿರೋರು ನೋಡ್ಬೇಕು. ದರ್ಶನ್ ಬಚಾವ್ಗೆ ಬಿಜೆಪಿ ಶಾಸಕರು ಸಂಸದರು ಯತ್ನಿಸ್ತಾ ಇದ್ದಾರೆ. ವಿರಾಜಪೇಟೆಯ ಕಾಂಗ್ರೆಸ್ ಶಾಸಕ ಪೊನ್ನಣ್ಣ ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. 14ನೇ ಆರೋಪಿ ಪ್ರದೋಷ್ಗೆ ನೇರ ಸಂಬಂಧ ಹೊಂದಿದ್ದಾನೆ. ಹಾಗಾಗಿ ಅಲ್ಲಿಂದಲೇ ಒತ್ತಡ ಬರ್ತಾ ಇದೆ. ಎಲ್ಲಿಂದ ಒತ್ತಡ ಬಂದಿದ್ರು ಕೂಡ ಪೊಲೀಸರು ಮಣದಿಲ್ಲ. ಪೊಲೀಸರು ಮಣಿಬಾರದು ಈ ವಿಚಾರದಲ್ಲಿ. ಆರೋಪಿಗಳಿಗೆ ಅಪರಾಧಿಗಳಿಗೆ ರಕ್ಷಣೆ ಕೊಡೋದು ಬಿಜೆಪಿಯ ಸಂಸ್ಕೃತಿ. ಸಿಎಂ ಕಾನೂನು ಸಲಹೆಗಾರರು ಕೂಡ ಆಗಿರುವಂತಹ ಪೊನ್ನಣ್ಣ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಪಕ್ಷದಲ್ಲಿರುವಂತದ್ದು ಹೇಳಿ ಸರ್ ಒಂದಿಷ್ಟು. ಈ ಒಂದು ಪ್ರಕರಣದಲ್ಲಿ ಆರೋಪಿ ಆಗಿರುವಂಥವರು ನೇರವಾಗಿ ಭಾರತೀಯ ಜನತಾ ಪಕ್ಷದ ಶಾಸಕರು ಮತ್ತು ಸಂಸದರೊಂದಿಗೆ ಹತ್ತಿರದ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಅವರ ಬೇನಾಮಿ ಆಗಿರುವಂಥ ಸಾಧ್ಯತೆ ಕೂಡ ಇದೆ. ಅದರಿಂದ ಒತ್ತಡಗಳು ಅಲ್ಲಿಂದ ಕೂಡ ಬಂದಿದೆ ಈ ಪ್ರಕರಣದಲ್ಲಿ ಅಂತ ಹೇಳುವಂಥದ್ದನ್ನು ಹೇಳಿದ್ದೀನಿ ನಾನು. ಅದಕ್ಕೆ ಆದರೆ ಪೊಲೀಸ್ ಅಧಿಕಾರಿಗಳು ಯಾವ ಕಾರಣಕ್ಕೂ ಕೂಡ ಯಾವುದೇ ಒತ್ತಡ ಕೂಡ ಎಲ್ಲಿಂದ ಬಂದಿದ್ರು, ಯಾಕಂದ್ರೆ ದರ್ಶನ್ ಒಬ್ಬ ಮೇಲ್ನಟ, ಅವರಿಗೆ ಹಲವಾರು ಅಭಿಮಾನಿಗಳಿರ್ತಾರೆ, ಎಲ್ಲ ಅವ್ರದ್ದು ರಾಜಕಾರಣಿಗಳಿರ್ತಾರೆ, ಪೊಲೀಸ್ ಅಧಿಕಾರಿಗಳಿರ್ತಾರೆ, ಎಲ್ಲ ರೀತಿಯಾದಂಥ ಅಧಿಕಾರಿಗಳು ಕೂಡ ಅವರಿಗೆ ಪರಿಚಯ ಇರೋದು ಸಹಜ. ಅದರಿಂದ ಅವರ ಸ್ನೇಹಚಾರದಿಂದ ಒತ್ತಡವನ್ನು ಹೇರುವಂಥ ಪ್ರಯತ್ನ ಮೊದಲಿನ ದಿನಗಳಲ್ಲಿ ನಡೀತು. ಈಗೇನು ಅದು ನಡೀತಾ ಇಲ್ಲ. ಅದಕ್ಕೆ ಯಾವುದಕ್ಕೂ ಕೂಡ ಮಣಿ ಇದೆ. ಬೆಂಗಳೂರು ನಗರ ಪೊಲೀಸ್ನವರು ಭಾಳ ಉತ್ತಮವಾದಂಥ ತನಿಖೆಯನ್ನು ನಡೆಸಿದ್ದಾರೆ. ನನಗಿರುವಂಥ ಮಾಹಿತಿ ಪ್ರಕಾರ ಇಲ್ಲಿ ಕೆಲವು ಆರೋಪಿಗಳು, ಒಬ್ಬ ಆರೋಪಿ ಅಂತೂ ಖಚಿತವಾಗಿ ಹೇಳಲಿಕ್ಕೆ ಬಯಸ್ತೇನೆ, ನೇರವಾಗಿ ಇವ್ರ ಹತ್ರ ಸಂಬಂಧ ಇದೆ. ಅವರ ಬೇನಾಮಿಯಾಗಿ ಕೂಡ ಅವರು ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳುವಂಥ ಮಾಹಿತಿ ಇದೆ. ಅದು ಇನ್ನು ಪೊಲೀಸಿಗೆ ಬಿಟ್ಟಿರುವಂಥ ವಿಚಾರ. ಅದನ್ನು ಅವ್ರು ತನಿಖೆ ಮಾಡಬೇಕಾಗುತ್ತೆ. ತನಿಖೆಯಲ್ಲಿ ಹೊರ ಬಂದರೆ ಅವರು ಅದನ್ನು ಬಹಿರಂಗಪಡಿಸ್ತಾರೆ. ಅದು ಹೊರಗಡೆ ಬರಲಿ, ಯಾರು ಒತ್ತಡ ಹಾಕಿದ್ದಾರೆ ಅಂತ ಹೇಳುವಂಥದ್ದು ಹೊರಗಡೆ ಬರಲಿ. ಆದರೆ ನಾನು ಹೇಳ್ತಾ ಇರುವಂಥದ್ದು ಈ ಪ್ರಕರಣಕ್ಕೆ ಬಿಟ್ಟು ಇರುವಂಥ ವಿಚಾರವನ್ನು ಹೇಳ್ತಾ ಇದ್ದೀನಿ. ಯಾರೋ ಒಬ್ಬ ಆರೋಪಿ ಇದರಲ್ಲಿ ಯಾರು ಸಿಕ್ಕಾಕೊಂಡಿದ್ದಾರೆ ಅವರು ಈಗ ಆರೋಪಿ ನಂಬರ್ 14 ಪರದೋಸ್ ಅಂತ ಅವ್ರ ಹೆಸರು, ಪ್ರದೋಷ್ ಅಂತ ಆತನ ಹೆಸರು. ಅವರು ನೇರವಾಗಿ BJPಯ ಸ್ವಲ್ಪ ಸಂಸದರು ಶಾಸಕರ ಜೊತೆ ಸಂಬಂಧವನ್ನು ಇಟ್ಕೊಂಡಿಂಥವರು.